ಸ್ಯಾಂಡಲ್ವುಡ್ ಪ್ರಚಂಡ ಕುಳ್ಳನ ಅಗಲಿಕೆ ಇಡೀ ಸ್ಯಾಂಡಲ್ವುಡ್ ಚಿತ್ರರಂಗಕ್ಕೆ ಬರಸಿಡಿಯಲು ಪಡೆದಂತಾಗಿದೆ. ಸದ್ಯ ಈ ಒಂದು ನೋವು ಕನ್ನಡ ಚಿತ್ರರಂಗಕ್ಕೆ ಒಂದು ಅಪಾರವಾದಂತಹ ನಷ್ಟವನ್ನು ಉಂಟು ಮಾಡಿದೆ. ಸದ್ಯ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶಾಸಕರಾಗಿರುವ ಹಾಗೆಯೇ ನಿರ್ಮಾಪಕರಾಗಿರುವಂತಹ ಮುನಿರತ್ನ ಅವರು. ಅವರ ಒಡನಾಟದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ನಿಮ್ಮ ಮತ್ತು ಅವರ ಒಡನಾಟ ಯಾವ ರೀತಿ ಇತ್ತು ಅಂತ? ಹೆಚ್ಚು ಕಮ್ಮಿ ನಾನು ಚಿತ್ರರಂಗಕ್ಕೆ ಬಂದಾಗಲಿಂದ ಜೊತೆಯಲ್ಲಿ ನೋಡ್ತಾನೇ ಇದ್ದೀನಿ. ಸುಮಾರಾಗಲೇ 25 ವರ್ಷದಿಂದ ನೋಡ್ತಾ ಇದ್ದೀನಿ. ನಾನು ಮೊದಲನೇ ಚಿತ್ರ ಮಾಡಿದಾಗ ನಾನು ಹೋಗಿದ್ದೆ, ಅಣ್ಣ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ನಿಮ್ಮ ಆಶೀರ್ವಾದ ಬೇಕಣ್ಣ, ಏನಾದ್ರು ಸಲಹೆಗಳು ಕೊಡಿ ಅಂತ ನಾನು ಕೇಳಿದೆ 25 ವರ್ಷದಿಂದ. ಮಾಡು ಮರಿ, ಹುಷಾರಾಗಿ ಮಾಡು ಮರಿ, ಭಾಳ ಎಚ್ಚರಿಕೆಯಿಂದ ಇರು, ಸುಮ್ಮನೆ ದುಡ್ಡು ಖರ್ಚು ಮಾಡೋಕ್ಕೆ ಹೋಗಬೇಡ, ಒಂದು ಸಾರಿ ನೀನು ಕಳ್ಕೊಂಡ್ರೆ ಮತ್ತೆ ಬರೋದು ಕಷ್ಟ, ಭಾಳಷ್ಟು ತಿಳುವಳಿಕೆ ಹೇಳ್ತಾಯಿದ್ರು. ಅದಾದಮೇಲೆ ಅಣ್ಣ ನೀವು ಬನ್ನಿ ಅಣ್ಣ ಅಂತೇಳಿ ನಾನು 2-3 ಸಾರಿ ನಾನು ಕಾರ್ಯಕ್ರಮಗಳಿಗೆಲ್ಲ ಕರೆದಿದ್ದೀನಿ. ಇತ್ತೀಚೆಗೆ ಅವರು ನಿಧನ ಹೊಂದಿದ್ದಾರೆ ಅಂತೇಳಿ ಒಂದು ಸುದ್ದಿ ಹಬ್ಬಿಸಿದ್ರು. ಆವಾಗ ನಾನು ಫೋನ್ ಮಾಡಿದೆ, ಏನಣ್ಣ ಇದು ಹಿಂಗೆಲ್ಲ ಸುದ್ದಿ ಹಬ್ತೈತೆ ಅಂದಾಗ, ನೋಡಿ ಮರಿ ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ ಅಣ್ಣ, ಇನ್ನೂ ತುಂಬ ಐತೆ ಇರೋಣ, ಇನ್ನೂ 20 ವರ್ಷ ಬ್ಯಾಲೆನ್ಸ್ ಐತೆ ಅಂತ ನಾನು ನಗ್ನಗ್ತಾ ಮಾತಾಡಿದೆ. ಒಂದು ಕನ್ನಡ ಚಿತ್ರರಂಗದ ಒಬ್ಬ ನಾಯಕ, ನಟರು, ನಿರ್ದೇಶಕರು, ನಿರ್ಮಾಪಕರು ಎಲ್ಲ ಇದ್ದಂಥ ಏಕೈಕ ವ್ಯಕ್ತಿ. ಈಗ ನಿರ್ಮಾಪಕರಾಗಿರ್ತಾರೆ, ನಿರ್ದೇಶಕರಾಗೋದು ಕಷ್ಟ, ನಿರ್ದೇಶಕರಾಗಿರ್ತಾರೆ, ಕಲಾವಿದರಾಗೋದು ಕಷ್ಟ. ಈ ರೀತಿ ಒಂದಲ್ಲ ಒಂದು ತೊಂದರೆಗಳಿರ್ತವೆ. ಆದರೆ ಯಾವುದು ಇಲ್ದಂಗೆ ಎಲ್ಲ ಥರಲ್ಲೂ ನಾನು ಗೆಲ್ತೀನಿ ಅಂತ ತೋರಿಸ್ಕೊಟ್ಟಂಥ ವ್ಯಕ್ತಿ ಅದು ನಮ್ಮ ದ್ವಾರಕೀಶ್ ಅವರು. ಒಬ್ಬ ನಿರ್ಮಾಪಕರಾಗಿ ನೀವು ಅವರ ಹತ್ರ, ಹಿರಿಯ ನಿರ್ಮಾಪಕರ ಹತ್ರ ಕಲ್ತಿರುವಂಥದ್ದು ಏನು ಅಂತ? ನೋಡಿ, ಅವ್ರು ಹೇಳಿರೋದು ಒಂದೇ, ಕನ್ನಡ ಚಿತ್ರರಂಗ ಇರಲಿ, ಯಾವುದೇ ಚಿತ್ರರಂಗ ಇರಲಿ, ಯಾವುದೇ ಭಾಷೆ ಆಗಿರಲಿ, ಹಣನ ನೀವು ಖರ್ಚು ಮಾಡಾಗೋ ಎಚ್ಚರಿಕೆಯಿಂದ ಮಾಡಿ, ಹಣ ಕಳ್ಕೋಬೇಡಿ. ನೀವು ಸಿನಿಮಾ ಮಾಡೋವಾಗ ನಿಮ್ಮ ಎಚ್ಚರಿಕೆ ಇಲ್ಲ ಅಂದರೆ ಒಂದು ದಿನ ನೀವು ಕಷ್ಟಕ್ಕೆ ಸಿಲುಕ್ಕೊತೀರಿ. ಅದಾಗಬಾರ್ದು ಅನ್ನಂಗಿದ್ರೆ ಎಚ್ಚರಿಕೆಯಿಂದ ಸಿನಿಮಾ ಮಾಡಿ ಒಂದು ಎಲ್ರಿಗೂ ಆ ಒಂದು ಸಲಹೆ ಕೊಡ್ತಾಯಿದ್ರು. ಕೊನೆ ಬಾರಿ ಯಾವತ್ತು ಮೀಟ್ ಆಗಿದ್ರಿ ಅವರನ್ನು? ಆ್ಯಂಡ್ ಅವರ ಬಗ್ಗೆ ಅವರು ಈಗ ತಾನೇ ಹೇಳ್ತಾ ಇದ್ರಿ ನೀವು, ಲಾಸ್ಟ್ ಟೈಮ್ ಈ ಥರ ಊಹಾಪೋಹ ಎಲ್ಲ ಬಂದಿತ್ತು, ಅದ್ರ ಬಗ್ಗೆ ಏನಾದರೂ ಮಾತನಾಡ್ತಿದ್ದಾರೆ? ಹಾಗೆಯೇ ಸಿನಿಮಾಗಳ ಬಗ್ಗೆ ಏನಾದರೂ ಮಾತಾಡ್ತಿದ್ದಾರೆ ಭೇಟಿಯಾದಾಗೆಲ್ಲ? ಇಲ್ಲ, ಸಿನಿಮಾ ಬಗ್ಗೆ ಮಾತಾಡಿಲ್ಲ, ಸುಮ್ಮನೆ ಎಲ್ಲರೂ ಫಂಕ್ಷನ್ಗಳಲ್ಲಿ ಅಲ್ಲಿ ಸಿಕ್ಕಿದಾಗ ಮಾತಾಡ್ತಾಯಿದ್ವಿ. ಒಂಥರ ಭಾಳ ಸ್ನೇಹದಿಂದ ಮಾತಾಡ್ತಾಯಿದ್ದಿತ್ತು, ಭಾಳ ಆತ್ಮೀಯತೆಯಿಂದ ಮಾತಾಡ್ತಾಯಿದ್ದಿತ್ತು. ಕೆಲವು ಹಿಂದಿನ ಘಟನೆಗಳ ಬಗ್ಗೆ ಮಾತಾಡ್ತಾಯಿದ್ರು. ಮೇಯರ್ ಮುತ್ತಣ್ಣ ಪೀರಿಯಡ್ ಯಾವ ರೀತಿ ಆಯಿತು, ಮೇಯರ್ ಮುತ್ತಣ್ಣ ಮಾಡೋವಾಗ ನಾನು ಎಷ್ಟು ಕಷ್ಟಪಟ್ಟೆ, ಅದಾದಮೇಲೆ ನನಗೆ ಅದರಲ್ಲಿ ಎಷ್ಟು ಲಾಭ ಬಂತು, ನನಗೆ ನಿರ್ಮಾಪಕನಾಗಿ ಒಂದು ಜೀವನ ಕೊಟ್ಟಂಥ ಚಿತ್ರ ಮೇಯರ್ ಮುತ್ತಣ್ಣ, ಇದೆಲ್ಲ ಭಾಳಷ್ಟು ಮಾತಾಡ್ತಾಯಿರ್ತಾರೆ. ಆ ಸಮಯಕ್ಕೆ ಸಿಕ್ಕಾಗ ಯಾವ್ಯಾವ ವಿಷಯಗಳ ಜ್ಞಾಪಕ ಬರುತ್ತೋ ಅದು ಮಾತಾಡ್ತಾಯಿರ್ತಾರೆ. ಅವ್ರು ನಟನೆ ಮಾಡಿರೋ ಸಿನಿಮಾಗಳಾಗಿರ್ಬೋದು, ನಿರ್ದೇಶನ ಮಾಡಿರೋದಾಗಿರ್ಬೋದು, ನಿರ್ಮಾಣ ಮಾಡಿರುವಂಥ ಸಿನಿಮಾಗಳಲ್ಲಿ ನಿಮಗೆ ಇಷ್ಟವಾಗಿರುವಂಥ ಸಿನಿಮಾ ಯಾವುದು ಅಂತ? ಈಗ ದ್ವಾರಕೀಶ್ ಅವ್ರ ಬಗ್ಗೆ ಇಂಥದ್ದು ಅಂಥದ್ದು ಅನ್ನೋದು ಏನಿಲ್ಲ, ಅವ್ರದ್ದೇ ಆದಂಥ ಒಂದು ಸ್ಟೈಲ್ ಇತ್ತು, ಅದನ್ನಲ್ಲೇ ಅವ್ರು ಹೋಗ್ತಾಯಿದ್ರು, ಅದು ತುಂಬ ಇಷ್ಟ ಆಗ್ತಾಯಿತ್ತು. ಅದಕ್ಕಿಂತ ಮುಖ್ಯವಾಗಿ ಚಿತ್ರ ಒಂದು ಸಿನಿಮಾ ಥಿಯೇಟ್ರ್ನಲ್ಲಿ ಸಿನಿಮಾ ಸ್ಟಾರ್ಟ್ ಆಯಿತು ಅನ್ನೋವಾಗ ನಮ್ಮ ಕರ್ನಾಟಕ ಲೋಗೋ ಒಳಗಡೆ ಬಂದು ಅವರೊಂದು ನಗುಮುಖ ತೋರಿಸ್ತಾಯಿದ್ರು. ಅದು ಬಂದ್ರೇ ಸಾಕು, ನಮಗೆ ಏನೋ ಆನಂದ ಒಂಥರ. ಅದು ಅವರ ಕುಟುಂಬಸ್ಥರಿಗೆ ಈ ಒಂದು ಸಮಯದಲ್ಲಿ, ಕುಟುಂಬಸ್ಥರು ಎಲ್ಲ ಒಳ್ಳೆಯ ಮಕ್ಕಳು, ಎಲ್ಲ ವಿದ್ಯಾವಂತರಿದ್ದಾರೆ. ಆ ಕುಟುಂಬನ ಎಲ್ಲರೂ ಒಟ್ಟಾಗಿ ಜೊತೆಯಲ್ಲೇ ಇದ್ದಂಥವ್ರು, ಅವ್ರಿಗೆಲ್ಲರೂ ಮಕ್ಕಳು ದೊಡ್ಡವರಾಗಿದ್ದಾರೆ, ಅವ್ರು ಒಳ್ಳೆಯದಾಗಿ. ಇದಿಷ್ಟು ನಿರ್ಮಾಪಕ ಹಾಗೂ ರಾಜಕಾರಣಿ ಆಗಿರುವಂತಹ ಮುನಿರತ್ನ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್, ಬೆಂಗಳೂರು.